ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದೊಳಗೆ ಭಾಳ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಒಂದು ರೆಸಿಪಿ ಮಾಡಿ ತೋರ್ಸತ್ತೇವಿ. ಇದನ್ನು ದಿನಾಲು ಒಂದು ತಿನ್ನೋದ್ರಿಂದ ಸುಸ್ತು, ಮೊಣಕಾಲು ನೋವು, ಬೆನ್ನು ನೋವು ಇದೆಲ್ಲ ಕಡಿಮೆ ಆಗಕ್ಕೆ ಇದು ಹೆಲ್ಪ್ ಮಾಡ್ತೈತಿ. ಬರ್ರಿ ಈಗ ಈ ರೆಸಿಪಿ ಹೆಂಗೆ ಮಾಡೋದಂತ ನೋಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಈ ರೆಸಿಪಿ ಮಾಡಾಕ ನಾವಿಲ್ಲಿ ಗೋಡಂಬಿ, ಬಾದಾಮ, ಒಣ ದ್ರಾಕ್ಷಿ, ಒಣ ಕೊಬ್ಬರಿ, ಉತ್ತತ್ತಿ, ತುಪ್ಪ, ಅಂಟು, ಸ್ವಲ್ಪ ಅಳವಿ ಮತ್ತು ಬೆಲ್ಲ ತಗೊಂಡೇವಿ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು ಅರ್ಧ ಕಪ್ ಆಗುವಷ್ಟು ತುಪ್ಪ ಹಾಕ್ರಿ. ನಾವಿಲ್ಲಿ 1 ಕಪ್ ಆಗುವಷ್ಟು ತುಪ್ಪ ತಗೊಂಡಿದ್ದೀವಿ. ಮೊದಲಿಗೆ ಅರ್ಧ ಹಾಕ್ರಿ, ಉಳಿದಿರೋ ತುಪ್ಪನ ಹಂಗೆ ತೆಗೆದಿಡ್ರಿ. ಇದ್ರೊಳಗೆ 50 ಗ್ರಾಮ್ ಆಗುವಷ್ಟು ಗೋಡಂಬಿ ಹಾಕತ್ತೇವಿ. ಗೋಡಂಬಿನ ಸ್ವಲ್ಪ ಕಲರ್ ಚೇಂಜ್ ಆಗಿ ಕ್ರಿಸ್ಪಿ ಆಗುವವರೆಗೂ ಇದೇ ರೀತಿ ಫ್ರೈ ಮಾಡಿ ತಗೋರಿ. ಗ್ಯಾಸ್ನ ಕಡಿಮೆ ಉರಿ ಒಳಗಿಟ್ಟ ಇವು ಫ್ರೈ ಆದ್ಮೇಲೆ ತುಪ್ಪ ಬಸ್ದು ಗೋಡಂಬಿ ತೆಗೆದು ಒಂದು ಪ್ಲೇಟ್ ಒಳಗಿಡ್ರಿ. ಈ ರೆಸಿಪಿ ಮಾಡಕ್ಕೆ ಸಾಧ್ಯವಾದಷ್ಟು ದಪ್ಪನ ತಳ ಇರೋ ಪಾತ್ರೆನ ಯೂಸ್ ಮಾಡ್ರಿ, ಅಂದ್ರೆ ಇವು ಹೊತ್ತಂಗಿಲ್ಲ. ಗೋಡಂಬಿ ತೆಗೆದಾದ್ಮೇಲೆ ಅದ ತುಪ್ಪದೊಳಗೆ 50 ಗ್ರಾಮ್ ಆಗುವಷ್ಟು ಬಾದಾಮ್ ಹಾಕ್ರಿ. ಬಾದಾಮ್ ಕೂಡ ನೀಟಾಗಿ ಫ್ರೈ ಮಾಡಿ ತಗೋರಿ. ಸ್ವಲ್ಪ ಕ್ರಿಸ್ಪಿನೆಸ್ ಬರುವವರೆಗೂ ಇದೇ ರೀತಿ ಇವನ್ನ ಹುರಿದು ತಗೋಬೇಕು. ಗೋಡಂಬಿ ಬಾದಾಮ್ ನಾವಿಲ್ಲಿ 50 ಗ್ರಾಮ್ ಆಗುವಷ್ಟು ತಗೊಂಡೇವಿ. ನಿಮ್ಗೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಬೇಕಂದ್ರೂ ನೀವು ತಗೋಬಹುದು. ಬಾದಾಮ್ನ ನಾವಿಲ್ಲಿ ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ತಗೊಂಡೇವಿ. ನಿಮ್ಗೆ ಹಂಗ ಬೇಕಂದ್ರೆ ಹಂಗನೂ ಹಾಕ್ಬಹುದು. ನೋಡ್ರಿ, ಈಗ ಬಾದಾಮ್ ಎಲ್ಲ ಫ್ರೈ ಮಾಡಿ ತೆಗೆದಾದ್ಮೇಲೆ ಅದ ತುಪ್ಪದೊಳಗೆ ನಾವಿಲ್ಲಿ 50 ಗ್ರಾಮ್ ಆಗುವಷ್ಟು ಒಣ ದ್ರಾಕ್ಷಿ ಹಾಕತ್ತೇವಿ. ಒಣ ದ್ರಾಕ್ಷಿ ಹಾಕಿದ್ಮೇಲೆ ಇವನ್ನ ಜಾಸ್ತಿ ಹೊತ್ತು ತುಪ್ಪದಾಗ ಬಿಡಬೇಡ್ರಿ, ಯಾಕಂದ್ರೆ ಇವು ಬೇಗ ಫ್ರೈ ಆಗಿ ಬರ್ತಾವು. ನೋಡ್ರಿ, ಈ ರೀತಿ ಇವು ಉಬ್ಬಿದ್ಮೇಲೆ ಈಗ ತುಪ್ಪ ಬಸ್ದು ಇವನ್ನ ತೆಗೆದಿಡ್ರಿ. ಒಣ ದ್ರಾಕ್ಷಿ ಒಳಗೆ 2 ಥರ ಬರ್ತಾವ ನೋಡ್ರಿ. ಒಂದು ಕಪ್ಪು ಒಣ ದ್ರಾಕ್ಷಿ, ಇನ್ನೊಂದು ನಾವೀಗ ಯೂಸ್ ಮಾಡತ್ತಿರೋದು. ದ್ರಾಕ್ಷಿ ಫ್ರೈ ಮಾಡಿ ತೆಗೆದಾದ್ಮೇಲೆ ಉಳಿದಿರುವಂಥ ತುಪ್ಪದೊಳಗೆ ಅಂಟು ಫ್ರೈ ಮಾಡಿ ತಗೋಬೇಕು. ನಾವಿಲ್ಲಿ 50 ಗ್ರಾಮ್ ಆಗುವಷ್ಟು ಅಂಟನ್ನ ಯೂಸ್ ಮಾಡತ್ತೇವಿ. ಇದು ಆನ್ಲೈನ್ಯಾಗ ಈಸಿಯಾಗಿ ಅವೈಲೇಬಲ್ ಇರ್ತೈತಿ ಮತ್ತು ಮಾರ್ಕೆಟ್ನಾಗೂ ಕೂಡ ಉಂಡಿ ಕಟ್ಟುವಂಥ ಅಂಟು ಅಂದ್ರೆ ಇದನ್ನ ಕೊಡ್ತಾರು. ಇವನ್ನ ತುಪ್ಪದಾಗ ಹಾಕಿದ ತಕ್ಷಣ ಈ ರೀತಿ ಮಿಕ್ಸ್ ಮಾಡ್ರಿ. ಹೆಂಗೆ ಮಿಕ್ಸ್ ಮಾಡ್ತೀರಿ ನೋಡ್ರಿ, ಕ್ರಮೇಣವಾಗಿ ಈ ರೀತಿ ಉಬ್ತಾವು. ಈ ರೀತಿ ಉಬ್ಬಿದ್ರೆ ಇವು ಕರೆಕ್ಟಾಗಿ ಫ್ರೈ ಆಗ್ಯವು ಅಂತ ಅರ್ಥ. ಈಗ ತುಪ್ಪ ಬಸ್ದು ಒಂದು ಪ್ಲೇಟ್ ಒಳಗೆ ತೆಗೆದಿಡ್ರಿ. ಅರ್ಧ ಕಪ್ ತುಪ್ಪದೊಳಗೆ ಗೋಡಂಬಿ, ಬಾದಾಮ, ದ್ರಾಕ್ಷಿ ಮತ್ತು ಅಂಟನ್ನು ಫ್ರೈ ಮಾಡಿ ತಗೊಂಡೇವಿ. ಈಗ ಉಳಿದಿರುವ ಎಲ್ಲ ತುಪ್ಪನೂ ಕಡಾಯಿದೊಳಗೆ ಹಾಕ್ರಿ. ತುಪ್ಪ ಸ್ವಲ್ಪ ಬಿಸಿ ಆದ್ಮೇಲೆ ಈ ಉಂಡಿಗೆ ಮೇನ್ ಇಂಗ್ರೀಡಿಯೆಂಟ್ ಆಗಿ ಅಳವಿ ಹಾಕತ್ತೇವಿ. ನಾವಿಲ್ಲಿ 50 ಗ್ರಾಮ್ ಆಗುವಷ್ಟು ಅಳವಿ ತಗೊಂಡೇವಿ. ಅಳವಿನ ನೀಟಾಗಿ ಫ್ರೈ ಮಾಡಿ ತಗೋರಿ, ಇಲ್ಲಂದ್ರೆ ಇವು ಉಂಡಿ ತಿನ್ಬೇಕಾದ್ರೆ ಹಲ್ಲಿಗೆ ಅಂಟ್ಕೊಂಡಂಗೆ ಅನಿಸ್ತಾವು. ನೋಡ್ರಿ, ಈಗ ಇವು ಇಷ್ಟು ಫ್ರೈ ಆದ್ಮೇಲೆ ಇದಕ್ಕೆ ಸ್ವಲ್ಪ ಉತ್ತತ್ತಿ ಹಾಕತ್ತೇವಿ. ಉತ್ತತ್ತಿನ ಈ ರೀತಿ ಸಣ್ಣದಾಗಿ ಮಿಕ್ಸರ್ ಮಾಡ್ಕೊಂಡು ಹಾಕತ್ತೇವಿ. ಜಾಸ್ತಿ ಪುಡಿ ಮಾಡಬೇಡ್ರಿ, ಸ್ವಲ್ಪ ತರಿಯಾಗಿರ್ಬೇಕು. ಉತ್ತತ್ತಿ ಹಾಕಿದಾದ್ಮೇಲೆ ಇದನ್ನ ಜಾಸ್ತಿ ಹೊತ್ತು ಫ್ರೈ ಮಾಡಬೇಡ್ರಿ. 1 ನಿಮಿಷದವರೆಗೂ ಹಿಂಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಕೊಬ್ಬರಿ ಆ್ಯಡ್ ಮಾಡಬೇಕು. ಕೊಬ್ಬರಿನ ನಿಮ್ಗೆ ಎಷ್ಟು ಬೇಕು ನೋಡಿ ನೀವು ಅಷ್ಟು ತಗೋಬಹುದು. ನಾವಿಲ್ಲಿ 250 ಗ್ರಾಮ್ ಆಗುವಷ್ಟು ಒಣ ಕೊಬ್ಬರಿನ ತುರಿದು ತಗೊಂಡೇವಿ. ಒಣ ಕೊಬ್ಬರಿ ತಗೋಬೇಕಾದ್ರೆ ಸ್ವಲ್ಪ ಮೆತ್ತಗಿರ್ತೈತಿ ನೋಡ್ರಿ, ಅದನ್ನ ತಗೋರಿ. ಇನ್ನೊಂದು ಭಾಳ ಬಿರುಸಿರ್ತೈತಿ, ಅದನ್ನ ತಗೋಬೇಡ್ರಿ. ಕೊಬ್ಬರಿ ಹಾಕಿದಾದ್ಮೇಲೆ ಇದನ್ನ ಜಾಸ್ತಿ ಹೊತ್ತು ಫ್ರೈ ಮಾಡಬೇಡ್ರಿ. 2 ನಿಮಿಷದವರೆಗೂ ಇದೇ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತಗೋರಿ. ನೋಡ್ರಿ, ಈಗ ಅಳವಿ, ಉತ್ತತ್ತಿ ಮತ್ತು ಕೊಬ್ಬರಿ ಚಂದಾಗ ಮಿಕ್ಸ್ ಆದ್ಮೇಲೆ ಈಗ ಗ್ಯಾಸ್ ಆಫ್ ಮಾಡಿ ಇದನ್ನ ಕೆಳಗಿಳಿಸಿಡಬೇಕು. ಇದು ಸ್ವಲ್ಪ ತಣ್ಣಗಾಗ್ಲಿ, ಅಲ್ಲಿವರೆಗೂ ಇದಕ್ಕೆ ಪಾಕ ರೆಡಿ ಮಾಡ್ಕೊಂಡು ತಗೊಳ್ಳೋಣ. ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ 50 ಗ್ರಾಮ್ ಆಗುವಷ್ಟು ಬೆಲ್ಲ ತಗೊಂಡೇವಿ. ನಿಮ್ಗೆ ಸ್ವೀಟ್ ಎಷ್ಟು ಬೇಕು ನೋಡಿಕೊಂಡು ನೀವು ಬೆಲ್ಲ ತಗೋಬಹುದು. ನಾವಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡೇವಿ, ಬಿಳಿ ಬೆಲ್ಲ ಕೂಡ ಯೂಸ್ ಮಾಡ್ಬೋದು. ಬೆಲ್ಲನ ಪಾತ್ರೆ ಒಳಗೆ ಹಾಕಿದಾದ್ಮೇಲೆ 3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಹಾಕ್ರಿ. ಬೆಲ್ಲ ಕರಗಬೇಕು ನೋಡ್ರಿ, ಆ ರೀತಿ ಇದನ್ನ ಮಿಕ್ಸ್ ಮಾಡ್ಕೊಂಡು ತಗೋರಿ. ಗ್ಯಾಸ್ನ ಕಡಿಮೆ ಉರಿ ಒಳಗಿಟ್ಟ ಬೆಲ್ಲ ಕರಗುವಂಗ ಇದನ್ನ ಕುದಿಸಿ ತಗೋರಿ. ಇದು 1 ಎಳೆ ಪಾಕ ಆಗಲಿ 2 ಎಳೆ ಪಾಕ ಆಗಲಿ ಆಗ್ಬೇಕಂತೇನಿಲ್ಲ. ಬೆಲ್ಲ ಕರಗಿದ್ರೆ ಸಾಕು, ಇದು ರೆಡಿ ಆಗ್ತೈತಿ. ಪಾಕ ರೆಡಿ ಆದ್ಮೇಲೆ ಗ್ಯಾಸ್ ಆಫ್ ಮಾಡಿ ನಾವು ಮೊದಲಿಗೆ ಫ್ರೈ ಮಾಡಿಟ್ಟಿರುವಂಥ ಕೊಬ್ಬರಿ ಮಿಕ್ಸ್ಚರ್ದೊಳಗೆ ಈ ಬೆಲ್ಲನ ಸೋಸಿ ಹಾಕ್ರಿ. ಇದ್ರ ಫ್ಲೇವರ್ ಇನ್ನೂ ಚಲೋ ಆಗ್ಬೇಕಂದ್ರೆ ಬೆಲ್ಲ ಕುದಿಯುವಾಗ 2 ಏಲಕ್ಕಿನ ಜಜ್ಜಿ ಹಾಕ್ರಿ. ಈಗ ನೋಡ್ರಿ, ಎಲ್ಲ ಪಾಕನೂ ಕೊಬ್ಬರಿ ಒಳಗೆ ಸೋಸಿ ಹಾಕಿದಾದ್ಮೇಲೆ ಇದನ್ನ ತೆಗೆದು ಸೈಡಿಗಿಟ್ಟು ನಾವು ಮೊದಲಿಗೆ ಫ್ರೈ ಮಾಡಿಟ್ಟಿರುವಂಥ ಎಲ್ಲ ಡ್ರೈ ಫ್ರೂಟ್ಸ್ನು ಇದ್ರೊಳಗೆ ಹಾಕ್ರಿ. ಈ ಉಂಡಿಗೆ ಯೂಸ್ ಮಾಡಿರುವಂಥ ಎಲ್ಲ ಐಟಮ್ನು ನಿಮಗೆ ಎಷ್ಟು ಬೇಕು ನೋಡಿ ನೀವು ತಗೋಬಹುದು. ಯಾವ ಪದಾರ್ಥ ಹೆಚ್ಚು ಕಡಿಮೆ ಮಾಡಿನೂ ತಗೋಬಹುದು.
ಆದ್ರೆ ಅಂಟನ್ನು ನೀವು ಎಷ್ಟು ಬೇಕಾದಷ್ಟು ತೊಗೊಂಡ್ರೆ ಉಂಡೆ ಸರಿಯಾಗಿ ಬರೋದಿಲ್ಲ. ನಾವು ತೊಗೊಂಡಿರುವಂಥ ಇಷ್ಟು ಕ್ವಾಂಟಿಟಿಗೆ ನೀವು 50 ಗ್ರಾಮ್ ತೊಗೊಂಡ್ರೆ ಕರೆಕ್ಟ್ ಆಗ್ತೈತಿ. ಇದಕ್ಕಿಂತ ಹೆಚ್ಚು ಹಾಕಿದ್ರೆ ಇದು ಭಾಳ ಅಂಟು ಅನ್ನಿಸ್ತೈತಿ. ಈ ಉಂಡಿಗೆ ಎಲ್ಲ ಪದಾರ್ಥನೂ 50 ಗ್ರಾಮ್ ಆಗುವಷ್ಟು ತೊಗೊಂಡೇವಿ. ಒಣ ಕೊಬ್ಬರಿ ಮತ್ತು ಉತ್ತತ್ತಿನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಒಳಗೆ ತೊಗೊಂಡೇವಿ. 100 ಗ್ರಾಮ್ ಆಗುವಷ್ಟು ಉತ್ತತ್ತಿ ಮತ್ತು 250 ಗ್ರಾಮ್ ಆಗುವಷ್ಟು ಒಣ ಕೊಬ್ಬರಿಗೆ 50 ಗ್ರಾಮ್ ಆಗುವಷ್ಟು ಅಂಟು ಕರೆಕ್ಟ್ ಆಗೈತಿ. ಇದಕ್ಕಿಂತ ಹೆಚ್ಚು ತಗೋಬೇಡ್ರಿ, ಇದಕ್ಕಿಂತ ಸ್ವಲ್ಪ ಕಡಿಮೆ ತಗೊಂಡ್ರೂ ನಡಿತೈತಿ. ಈಗ ನೋಡ್ರಿ, ಈ ಮಿಕ್ಸ್ಚರ್ ಸ್ವಲ್ಪ ಬಿಸಿ ಇರೋದ್ರಿಂದ ಮೊದಲಿಗೆ ಚಮಚದಿಂದ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೊಂಡಾದ್ಮೇಲೆ ಈ ರೀತಿ ಕೈಯಿಂದ ಚಂದಾಗ ಮಿಕ್ಸ್ ಮಾಡ್ಕೊಂಡು ತಗೋರಿ. ಇದ್ರಾಗ ಹಾಕಿರುವಂಥ ಎಲ್ಲ ಪದಾರ್ಥನೂ ಒಂದಕ್ಕೊಂದು ಕರೆಕ್ಟಾಗಿ ಅಂಟ್ಕೋಬೇಕು ನೋಡ್ರಿ. ಆ ರೀತಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡಾದ್ಮೇಲೆ ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಬೇಕು. ನಿಮ್ಗೆ ಉಂಡೆ ಯಾವ ಸೈಜ್ ಬೇಕು ನೋಡ್ರಿ, ಆ ಸೈಜ್ ಒಳಗೆ ಇದನ್ನು ರೆಡಿ ಮಾಡಿ ತಗೋರಿ. ಇದ್ರಾಗಿನ ಸ್ವಲ್ಪ ಮಿಕ್ಸ್ಚರ್ ತೊಗೊಂಡ ಈ ರೀತಿ ಪ್ರೆಸ್ ಮಾಡಿ ಆಮೇಲೆ ರೌಂಡ್ ಮಾಡಿ ತಗೋರಿ. ಇದು ಕೈಗೆ ಸ್ವಲ್ಪನೂ ಅಂಟಂಗಿಲ್ಲ, ಉಂಡೆ ಕಟ್ಟಕ್ಕೆ ಭಾಳ ಈಸಿಯಾಗಿ ಬರ್ತೈತಿ. ಈಗ ನೀವು ನೋಡಾತಿರಲ್ಲ, ಇದು ಎಷ್ಟು ಸೂಪರ್ ಆಗಿ ರೆಡಿ ಆಗೈತಿ. ನಾವಿಲ್ಲಿ ಮೀಡಿಯಮ್ ಸೈಜ್ ಒಳಗೆ ಉಂಡೆ ರೆಡಿ ಮಾಡತ್ತೀವಿ. ಇಷ್ಟು ಮಾಡಿದ್ರೆ ಸಾಕು, ಈ ಉಂಡೆ ರೆಡಿ ಆಯ್ತು ನೋಡ್ರಿ. ಇದನ್ನ ತೆಗೆದು ಸೈಡಿಗಿಟ್ಟು ಉಳಿದಿರುವ ಎಲ್ಲ ಉಂಡಿನೂ ಇದೇ ರೀತಿ ರೆಡಿ ಮಾಡಿ ತಗೊಳ್ಳೋಣ. ಇದನ್ನ ವಿಶೇಷವಾಗಿ ಬಾಣಂತಿಯರಿಗೆ ಮಾಡಿ ಕೊಡ್ತಾರು. ಇದ್ರಾಗ ಸ್ವೀಟ್ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಡಯಾಬಿಟಿಸ್ ಇದ್ದವರು ಆರಾಮಾಗಿ ಇದನ್ನ ತಿನ್ಬಹುದು. ನೋಡ್ರಿ, ಈ ಉಂಡೆ ಸ್ವಲ್ಪ ಜಾಸ್ತಿ ದಿನ ತಡಿಬೇಕಂದ್ರೆ ಎಲ್ಲ ಪದಾರ್ಥನೂ ನೀಟಾಗಿ ಹುರಿದು ತಗೋರಿ. ವಿಡಿಯೋದೊಳಗೆ ತಿಳಿಸಿರುವಂಥ ಎಲ್ಲ ಟಿಪ್ಸ್ ಮತ್ತು ಟ್ರಿಕ್ಸ್ನ ಫಾಲೋ ಮಾಡಿ ಈ ರೆಸಿಪಿ ಮಾಡಿರಿ. ಹೆಂಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಈಗ ಎಲ್ಲ ಉಂಡಿನೂ ಇದೇ ರೀತಿ ರೆಡಿ ಮಾಡಿ ತಗೊಂಡೇವಿ. ಎಷ್ಟು ಸೂಪರಾಗಿ ಬಂದಾವು. ಇವು ಭಾಳ ಹೆಲ್ದಿ ಮತ್ತು ಟೇಸ್ಟಿ ಆಗಿರ್ತಾವು. ಇದ್ರಾಗಿನ ಒಂದು ಉಂಡೆ ಮುರಿದು ತೋರಿಸ್ತೇನೆ ನೋಡ್ರಿ, ಎಷ್ಟು ಸಾಫ್ಟಾಗಿ ಬಂದೈತಂತ. ಇದ್ರಾಗ ನಾವು ಹಾಕಿರುವಂಥ ಅಂಟಿನ ಪ್ರಮಾಣ ಕರೆಕ್ಟ್ ಆಗೈತಿ, ಅದಕ್ಕಾಗಿ ಇವು ಭಾಳ ಸಾಫ್ಟಾಗಿ ಬಂದಾವು. ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ರಿ, ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡ್ರಿ. ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.